ಇಸ್ರೋದ ಉಪಗ್ರಹ EOS-09 ಉಡಾವಣೆ ವಿಫಲ. ನಿರ್ದಿಷ್ಟ ಕಕ್ಷೆ ಸೇರುವಲ್ಲಿ EOS-09 ಉಪಗ್ರಹ ವಿಫಲ ಆಗಿದೆ. ಮೊದಲ ಹಂತ, ಎರಡನೇ ಹಂತದಲ್ಲಿ ಸಂಪೂರ್ಣ ಯಶಸ್ವಿಯಾಗಿತ್ತು. ಆದರೆ ಮೂರನೇ ಹಂತದಲ್ಲಿ ಉಪಗ್ರಹ ಸಂಪರ್ಕ ಕಳ್ಕೊಂಡಿದೆ. ಮೂರನೇ ಹಂತದಲ್ಲಾದಂತಹ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಫಲ ಆಗಿದೆ. ಇಸ್ರೋ ಸಂಸ್ಥೆಯಿಂದ ಇದು 101ನೇ ಉಪಗ್ರಹವಾಗಿತ್ತು. EOS-09 ಉಡಾವಣೆ ಮಾಡಲಾಗಿತ್ತು. ಇಸ್ರೋದ 101ನೇ ಉಪಗ್ರಹವಾಗಿ PSLV C61XL ರಾಕೆಟ್ ಮೂಲಕ EOS-09 ಉಡಾವಣೆಯಾಗಿತ್ತು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾಯಿತು. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಮೊದಲ ಹಂತ, ಎರಡನೇ ಹಂತ ಅಂದ್ರೆ ಮೊದಲೆರಡು ಹಂತಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ವು. ಆದರೆ ಮೂರನೇ ಸ್ಟೇಜ್ಗೆ ಬಂದಾಗ ಉಪಗ್ರಹ ಸಂಪರ್ಕ ಕಳ್ಕೊಂಡ್ಬಿಡ್ತು. ಟೆಕ್ನಿಕಲ್ ಪ್ರಾಬ್ಲಮ್. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮೂರನೇ ಹಂತದಲ್ಲಾದಂತಹ ತಾಂತ್ರಿಕ ಸಮಸ್ಯೆಯಿಂದಾಗಿ ಇಸ್ರೋ ಸಂಸ್ಥೆಯಿಂದ ಉಡಾವಣೆಯಾಗಿದ್ದ 101ನೇ ಉಪಗ್ರಹ ವಿಫಲ ಆಗಿದೆ. EOS-09 ಹಲವು ಯಶಸ್ವಿ ಉಡಾವಣೆಯನ್ನು ಮಾಡಿದಂತಹ ಕೀರ್ತಿ ಇಸ್ರೋಗಿದೆ. ಆದರೆ ಪ್ರತಿ ಪ್ರಯತ್ನವೂ ಹಾಗೆ ಆಗತ್ತೆ ಅನ್ನೋದಕ್ಕಾಗಲ್ಲ. ಉಪಗ್ರಹ ಮೂರನೇ ಹಂತದಲ್ಲಿ ಕಕ್ಷೆ ಸೇರುವಲ್ಲಿ ವಿಫಲ ಆಗಿದೆ. ಮತ್ತೆ ನಾವು ನಮ್ಮ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಅಂತ ಇಸ್ರೋ ಮುಖ್ಯಸ್ಥರಾಗಿರುವ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲ ಹಂತ, ಎರಡನೇ ಹಂತದಲ್ಲಿ ಸಫಲ ಆಗಿತ್ತು ಅಂತ ಇಸ್ರೋ ಮುಖ್ಯಸ್ಥರು ಪ್ರತಿಕ್ರಿಯಿಸಿದ್ದಾರೆ. ಇಸ್ರೋ ಮುಖ್ಯಸ್ಥ ನಾರಾಯಣ್ ಹೇಳಿಕೆ. Today we attempted a launch of PSLV C61 vehicle. The vehicle is a 4-stage vehicle. First 2 stages performed as expected, and during the third stage, it's a solid motor system. We are seeing observation. The motor pressure, there was a fall in the chamber pressure of the motor case, and the mission could not be accomplished. We are studying the entire performance. We shall come back at the earliest. Thank you.